ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಸ್ಯಾರಿಯಲ್ಲಿ ಫ್ರಾಕ್ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನಾನು ಇಲ್ಲಿ ಪೂರ್ತಿ ಸ್ಯಾರಿ ತೊಗೊಂಡಿದ್ದೀನಿ. ಸ್ಯಾರಿಯಲ್ಲಿ ಪಲ್ಲು ಆ್ಯಂಡ್ ಬ್ಲೌಸ್ ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕ್ರೇಪ್ ಲೈನಿಂಗು 2 ಮೀಟರ್ಸ್ ತೊಗೊಂಡಿದ್ದೀನಿ. ಮೇನ್ ಲೈನಿಂಗ್ ಬಂದುಬಿಟ್ಟು ಕಾಟನ್ ಲೈನಿಂಗು ನಾನು 1/2 ಮೀಟರ್ ತೊಗೊಂಡಿದ್ದೀನಿ. ಈಗ ನಾನು ಅದೇನು 1/2 ಮೀಟರ್ ತೊಗೊಂಡಿದ್ದು 4 ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಲೆಂತ್ ಬಂದುಬಿಟ್ಟು ನಾನು 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ 14 ಇಂಚ್ ಬೇಕು. ಹಾಫ್ ಇಂಚು ನಮಗೆ ಸ್ಟಿಚಿಂಗ್ ಅಂತ ಹೋಗುತ್ತೆ. ಶೋಲ್ಡರ್ ಬಂದುಬಿಟ್ಟು 14 ಇಂಚ್ ಬರುತ್ತೆ. ಅದರಲ್ಲಿ ನಾನು ಹಾಫ್ ಡಿವೈಡ್ ಮಾಡಿದ್ರೆ 7 ಇಂಚ್ ಬರುತ್ತೆ. 7 ಇಂಚ್ಗೆ ನಾನು ಶೋಲ್ಡರ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೂಲ್ ಕೂಡ ನಾನು ಸೇಮ್ 7 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವಿಡ್ತ್ ಬಂದುಬಿಟ್ಟು 10.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ 1.5 ಇಂಚು ನಾನು ಸ್ಟಿಚಿಂಗೋಸ್ಕರ ನಾನು ಫ್ಯಾಬ್ರಿಕ್ ಅನ್ನೋದನ್ನು ಬಿಟ್ಕೊಂಡಿದ್ದೀನಿ. ಈಗ ಫ್ರಂಟ್ ಡೀಪ್ ವಿಡ್ತ್ ಬಂದುಬಿಟ್ಟು ನಾನು 4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು 5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ಕೊಂಡಾದಮೇಲೆ ನಾನು ಫ್ರಂಟ್ ನೆಕ್ಕನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಮೂಲ್ನ ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫ್ರಂಟ್ ಆಮೂಲ್ಗೋಸ್ಕರ ನಾನು ಒಳಗಡೆಗೆ 1 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾನು ಮೇಲೆ ಶೋಲ್ಡರಿಂದ ಆಮೂಲ್ಗೆ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ನಾನು ಶೇಪ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವು ವೆಸ್ಟ್ ಹತ್ರ ಬಂದುಬಿಟ್ಟು ಸ್ಟಿಚಿಂಗ್ ಹತ್ರ 1/2 ಇಂಚು ನಾವು ಮಾರ್ಕ್ ಮಾಡ್ಕೊಬೇಕು. ಆವಾಗ ನಮಗೆ ಅದು ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಆ್ಯಂಡ್ ನಾನು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪ್ರಿನ್ಸಸ್ ಕಟ್ಟಿಗೋಸ್ಕರ 3.5 ಇಂಚಿಗೆ ನಾನು ವಿಡ್ತ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲೆಂತ್ 4.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಶೇಪಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಶೇಪು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರಿನ್ಸಸ್ ಕಟ್ಟಿಲಿ ಕಟ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಸ್ಟಿಚಿಂಗಲ್ಲಿ ಗೊತ್ತಾಗುತ್ತೆ. ಇವಾಗ ನಾವೇನು ಮಾರ್ಕ್ ಮಾಡಿದ್ರಲ್ವ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯಾಕ್ ಆಮೂಲ್ ಅಷ್ಟೇ ನಾವು ಕಟ್ ಮಾಡ್ಕೊಬೇಕು. ಇವಾಗ ನೀವು ಫ್ರಂಟ್ ಆಮೂಲ್ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಲೈನಿಂಗು. ನೋಡಿಕೊಂಡು ನೀವು ಬ್ಯಾಕ್ ಆಮೂಲ್ನ ಮಾತ್ರನೇ ಕಟ್ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟು ಬ್ಯಾಕು ಡಿವೈಡ್ ಮಾಡ್ಕೊಂಡಾದ್ಮೇಲೆ ನಾವು ಫ್ರಂಟ್ ಆಮೂಲ್ ಅನ್ನೋದನ್ನು ಕಟ್ ಮಾಡ್ಕೊಬೇಕು. ಈ ಕಟ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಕಟ್ ಮಾಡ್ಕೊಬೇಕು. ಈಗ ಫ್ರಂಟ್ ನಾನು ಏನು ಶೇಪ್ ಮಾಡಿ ಮಾರ್ಕ್ ಮಾಡಿದ್ನೋ ಈಗ ನಾನು ಅದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಆಮೂಲು ಕೂಡ ನಾನು ಈಗ ನೋಡ್ತಿದ್ದೀರಲ್ಲ ಆಮೂಲ್, ನಾನು ಫ್ರಂಟ್ ಆಮೂಲ್ ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಡಿವೈಡ್ ಆದಮೇಲೆ. ಈಗ ಪ್ರಿನ್ಸಸ್ ಕಟ್ ನಾನಿಲ್ಲಿ ಕಟ್ ಮಾಡಲ್ಲ, ಸ್ಟಿಚಿಂಗಲ್ಲಿ ನಿಮಗೆ ತೋರಿಸ್ತೀನಿ ಈಸಿಯಾಗಿ. ಈಗ ಬ್ಯಾಕ್ ಡೀಪ್ ವಿಡ್ತ್ ಬಂದುಬಿಟ್ಟು ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ಬಂದುಬಿಟ್ಟು ನಾನು 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸೇಮ್ ಅಲ್ಲೂ ಕೂಡ ನಾನು ವಿಡ್ತು 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಅದೇನಿದೆ ಲೈನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಾನು ಬ್ಯಾಕ್ ಡೀಪ್ ಬಂದುಬಿಟ್ಟು ರೌಂಡ್ ಶೇಪಾಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೇ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡೋದು ಹೇಗೆ ಅಂತ ನೀವು ನೋಡ್ಬೋದು. ನೀವು ಸ್ಕಿಪ್ ಮಾಡೋಂಗಿದ್ರೆ ನಿಮಗೇನೂ ಅರ್ಥ ಆಗಲ್ಲ. ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ತುಂಬ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೊಬೋದು. ಈಗ ಸ್ಲೀವ್ಗೋಸ್ಕರನೂ ಮೇನ್ ಫ್ಯಾಬ್ರಿಕ್, ಸ್ಲೀವ್ಗೆ ಲೈನಿಂಗ್ ಹಾಕ್ತಾಯಿಲ್ಲ, ಮೇನ್ ಫ್ಯಾಬ್ರಿಕ್ನೇ ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು 25 ಇಂಚ್ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಫುಲ್ ಸ್ಲೀವ್ಸ್ಗೋಸ್ಕರ 25 ಇಂಚ್ ತೊಗೊಂಡಿದ್ದೀನಿ. 25ಅಲ್ಲಿ ನಾನು 3.5 ಲೆಸ್ ಮಾಡಿ 21.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೇಪಿಗೋಸ್ಕರ. ಆ್ಯಂಡ್ ವಿಡ್ತು ನಾನು 8 ಇಂಚ್ ತೊಗೊಳ್ತಾ ಇದ್ದೀನಿ. 8 ಇಂಚು ವಿಡ್ತು ತೊಗೊಂಡು ನಾನು ಏನು ತೊಗೊಂಡಿದ್ನೋ ಮಾರ್ಕ್ ಮಾಡ್ಕೊಂಡಿದ್ನೋ ಅದನ್ನು ನಾನು ಶೇಪಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಫ್ ಸ್ಲೀವ್ ಆಗಿ ಇಡ್ತೀನಿ. ಪಫ್ ಸ್ಲೀವ್ಗೋಸ್ಕರ ಎಕ್ಸ್ಟ್ರಾ ನಾನು 2.5 ಇಂಚು ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ನಾನು ಶೇಪಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ವಿಡ್ತು ಬಾಟಮಲ್ಲಿ ವಿಡ್ತು ಬಂದುಬಿಟ್ಟು 4 ಇಂಚು, ಆಮೇಲೆ ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ಲಿ. ಈಗ ನಾನು
ಎಕ್ಸ್ಟ್ರಾ ಸ್ವಲ್ಪ ಇರಲಿ ಅಂತ ಹೇಳಿ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೆ 8 ಇಂಚು ಮತ್ತು 4 ಬಾಟಮಲ್ಲಿ 4 ಇಂಚು ಅಲ್ಲಿಂದ ಅಲ್ಲಿಗೆ ನಾನು ಕ್ರಾಸ್ ಲೈನಾಗಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು 1.5 ಇಂಚು ನಾನು ಸ್ಟಿಚಿಂಗೋಸ್ಕರ ಬಿಟ್ಟಿದ್ನಲ್ಲ ಅದನ್ನು ಕೂಡ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾರ್ಕ್ ಮಾಡಿದ್ನಲ್ವ ಅದ್ರ ಮೇಲೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ನಾನು ಬಾಟಮ್ಗೋಸ್ಕರ ಲೈನಿಂಗ್ ಕ್ರೇಪ್ ಲೈನಿಂಗ್ ತೊಗೊಂಡಿದ್ನಲ್ವ ನಾನು ಅದು 2 ಫೋಲ್ಡ್ ಮಾಡಿ ಆ್ಯಂಡ್ ಟ್ರಯಾಂಗಲ್ ಶೇಪಲ್ಲಿ ನಾನು ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾನು ಬಾಟಮ್ ಮೇಲೆ ಟಾಪಲ್ಲಿ ನಾನು 11 ಇಂಚ್ ಇಟ್ಕೊಂಡು 11 ಇಂಚಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ 11 ಇಂಚ್ ಏನು ಮಾರ್ಕ್ ಮಾಡಿದ್ನೋ ಅಲ್ಲಿಂದ ನಾನು 33 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 33 ಇಂಚಸ್ ಆದಮೇಲೆ ನಾನು ಮೇಲೆ ಮತ್ತೆ ಟಾಪಲ್ಲಿ ಇದೇನು ಶೇಪ್ ಇದೆಲ್ಲ ಆ ಶೇಪಿಂದ ಎಷ್ಟು ಲೆಂತ್ ಬರುತ್ತೆ ಅಂತ ನೋಡಿಕೊಂಡು ಆ ಶೇಪಿಂದನೇ ನಾನು ರೌಂಡ್ ಶೇಪ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಶೇಪ್ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೊಬೋದು. ಈಗ ಮಾರ್ಕ್ ಮಾಡ್ಕೊಂಡಿದ್ದನ್ನು ನಾನು ಶೇಪಾಗಿ ರೌಂಡ್ ಶೇಪಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ನಾನು ಅದೇನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳೋದ್ರಿಂದ ತುಂಬ ಈಸಿಯಾಗಿ ನೀವು ಅದು ಶೇಪ್ ಅನ್ನೋದು ಕೂಡ ತುಂಬ ಈಸಿಯಾಗಿ ರೌಂಡ್ ಶೇಪ್ ಅನ್ನೋದು ಅಂಬ್ರೆಲ್ಲಾ ಅನ್ನೋದು ನಮಗೆ ಈಸಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅದು ಅಂಬ್ರೆಲ್ಲಾ ಅನ್ನೋದಿದೆ. ಆ್ಯಂಡ್ ನಾನೇನು ಟಾಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ 11 ಇಂಚ್ಗೆ ಈಗ ನಾನು ಅದನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಈಗ ನಾನು ಮೇನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಮೇನ್ ಪ್ಲೀಟೆಡ್ಗೋಸ್ಕರ ನಾನು ಮೇನ್ ಫ್ಯಾಬ್ರಿಕ್ನ ತೊಗೊಂಡ್ಬಿಟ್ಟು 35 ಇಂಚಿಗೆ ನಾನು ಲೆಂತಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನನಗೆ ಸೀರೆ ಬಂದಿರೋದು 3 ಮೀಟರ್ಸ್ ಅಷ್ಟೇ. 3 ಮೀಟರ್ಸ್ನ ನಾನು 4 ಫೋಲ್ಡ್ ಮಾಡಿಕೊಂಡು ನಾನು ನೀಟಾಗಿ ಟಾಪಲ್ಲೂ ಆ್ಯಂಡ್ ಬಾಟಮಲ್ಲೂ ನೀಟಾಗಿ ವಿಡ್ತ್ ನೋಡ್ಕೊಬೇಕಾಗುತ್ತೆ, ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಬರುತ್ತೆ. ನಾನು ಅದನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಏನು ಮಾರ್ಕ್ ಮಾಡಿದ್ನೋ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ ಮೇನ್ ಫ್ಯಾಬ್ರಿಕ್ನ ನಾನು ಲೈನಿಂಗ್ ಅಷ್ಟೇ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ನಾವು ಮೇನ್ ಫ್ಯಾಬ್ರಿಕಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡಾದಮೇಲೆ ಈಗ ಸ್ಟಿಚಿಂಗ್ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಸ್ಟಿಚಿಂಗು ಕೂಡ ನಿಮ್ಗೆ ಅಷ್ಟೇ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಾನು ನೀಟ್ ಫಿನಿಶಿಂಗ್ ಬರಬೇಕು ಅಂತ ಹೇಳಿಬಿಟ್ಟು ಮೇನ್ ಫ್ಯಾಬ್ರಿಕ್ನ ನಾನು ಸೀದಾ ಹಾಕ್ಕೊಂಡಿದ್ದೀನಿ. ಲೈನಿಂಗ್ನ ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ. ನಾನು ಏನು ಕಟ್ ಮಾಡಿದ್ನಲ್ಲ ನೆಕ್ ಶೇಪ್ನ ಅದನ್ನು 1/2 ಇಂಚ್ ಬಿಟ್ಬಿಟ್ಟು ಮಾರ್ಜಿನು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗೂ ಬೇಗನೂ ಆಗುತ್ತೆ ಆ್ಯಂಡ್ ತುಂಬ ನೀಟ್ ಫಿನಿಶಿಂಗು ಬರುತ್ತೆ. ಹಾಕ್ಕೊಂಡಾಗ ಒಂದು ಲುಕ್ ಅನ್ನೋದು ಬರುತ್ತೆ. ಈಗ ನಾನು ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾಸ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ನಾವು ಕಾರ್ನರಲ್ಲಿ ನ್ಯಾಚ್ ಅನ್ನೋದನ್ನು ಹಾಕ್ಕೋಬೇಕು. ನ್ಯಾಚ್ ಅನ್ನೋದನ್ನು ಹಾಕ್ಕೊಂಡಾಗೇ ನಮಗೆ ನೀಟ್ ಸೀದಾ ಮಾಡ್ಕೊಂಡಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರೋದು. ಆ್ಯಂಡ್ ನಾನು ಕಿನಾರಿ ಹಾಕ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮೇಲೆ ಕಿನಾರಿ ಹಾಕ್ಕೊಳ್ತಾ ಇದ್ದೀನಿ. ಕಿನಾರಿ ಹಾಕೋದ್ರಿಂದ ಕೂಡ ನೀಟ್ ಫಿನಿಶಿಂಗ್ ಬರುತ್ತೆ. ನೀವು ನೋಡ್ಬೋದು ನಾನು ಉಲ್ಟಾ ಸೀದಾ ಮಾಡ್ಕೊಂಡಾಗ ಎಷ್ಟು ನೀಟಾಗಿ ಅದನ್ನು ಶೇಪ್ ಅನ್ನೋದು ಬರುತ್ತೆ. ಈಗ ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಈಗ ಸೈಡಲ್ಲಿ ಕೂಡ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಅದು ಲೂಸ್ನೆಸ್ ಬರ್ದಿರೋ ಹಾಗೆ ನೀಟಾಗಿ ಅರೇಂಜ್ ಮಾಡಿಕೊಂಡು ಎಕ್ಸ್ಟ್ರಾಸ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಲೂಸ್ನೆಸ್ ಬಂದರೆ ಅದೊಂಥರ ಲೂಸಾಗಿರುತ್ತೆ. ಅದಕ್ಕೆ ನಾನು ಚೆಕ್ ಮಾಡಿಕೊಂಡು ಲೂಸ್ನೆಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೇ ಥರನೇ ಬ್ಯಾಕು ಕೂಡ ನೀವು ಸ್ಟಿಚ್ ಮಾಡ್ಕೊಳ್ಬೇಕು, ಸೇಮ್ ಇದೇ ಥರನೇ. ಇನ್ನು ಬ್ಯಾಕು ಸ್ಟಿಚ್ ಮಾಡಿದ್ರೆ ಫುಲ್ ಲೆಂತಿ ವಿಡಿಯೋ ಆಗೋಗುತ್ತೆ, ನಿಮಗೂ ಬೋರ್ ಆಗಿಬಿಡುತ್ತೆ ನೋಡೋದಕ್ಕೆ. ಎಡ್ಜಸ್ ಅದೇನಿದೆಯೋ ಎಡ್ಜಸ್ಸಲ್ಲಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು
ಎಕ್ಸ್ಟ್ರಾಸ್ ಏನಿದೆಯೋ ಎಲ್ಲನೂ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಾದಮೇಲೆ ಈಗ ಪ್ರಿನ್ಸಸ್ ಕಟ್ ಅಲ್ವಾ, ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಪ್ರಿನ್ಸಸ್ ಕಟ್ ಯಾವ ಥರ ಅಂತ ಹೇಳಿಬಿಟ್ಟು. ನೀಟಾಗಿ ಈಸಿಯಾಗಿ ಪ್ರಿನ್ಸಸ್ ಕಟ್ನ ನಾವು ಸ್ಟಿಚ್ ಮಾಡ್ಬೋದು. ಈಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೇ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡನ್ನು ಅದೇ ಥರನೇ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಪಾಯಿಂಟಿಗೋಸ್ಕರ ನಾನು ಲೆಂತ್ ಬಂದುಬಿಟ್ಟು 5 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆ 1 ಇಂಚು 1.25 ಇಂಚು ಆ ಥರ ಲೆಂತ್ ತೊಗೊಂಡ್ರು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಅಲ್ಲಿಂದ ನಾವು 0.5 ಇಂಚಿಗೆ ತೊಗೊಂಡಿದ್ದಲ್ಲ ಕಾರ್ನರಿಗೆ ಬಂದುಬಿಟ್ಟು ಅಲ್ಲಿಂದ ನಾನು ಏನು ಕಿನಾರಿ ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೇ ಕಿನಾರಿಯಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಕಿನಾರಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಂದಾಗ ನಿಮಗೆ ನೀಟ್ ಫಿನಿಶಿಂಗ್ ಕೊಡುತ್ತೆ ಫ್ರಂಟಲ್ಲೂ ಕೂಡ. ಇದೇ ಥರನೇ ನೀವು ಈ ಸೈಡನ್ನು ಕೂಡ ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಫ್ರಂಟ್ ಡಿಸೈನ್ಗೋಸ್ಕರ ಬಾರ್ಡರ್ ಪೀಸ್ನ ತೊಗೊಂಡಿದ್ದೀನಿ. ಬಾರ್ಡರ್ ಪೀಸು ಲೆಂತ್ ವಿಡ್ತ್ ಬಂದುಬಿಟ್ಟು ನಾನು 1.5 ಇಂಚಾಗಿ ವಿಡ್ತ್ ತೊಗೊಂಡಿದ್ದೀನಿ. ನಾನು ಕೈಯಲ್ಲೇ ಅದನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ನಾನು ಐರನ್ ಯೂಸ್ ಮಾಡಿಲ್ಲ, ಕೈಯಲ್ಲೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ ಫ್ರಂಟ್ ಇದೆಯಲ್ಲ, ಫ್ರಂಟ್ ಆಮೂಲ್ ಇಂದ ನಾನು ಸ್ಟಿಚ್ ಮಾಡ್ಕೊತೀನಿ. ವಿ ಶೇಪಾಗಿ ನಾನು ಅದೇನು ಕಟ್ ಮಾಡಿದ್ನಲ್ಲ ನೀಟಾಗಿ ನಾನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಾರ್ನರಲ್ಲಿ ನಾನು ಪ್ಲೀಟಾಗಿ ಇಟ್ಕೊಂಡು ಪೂರ್ತಿಯಾಗಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ಶೋಲ್ಡರ್ ಅಟ್ಯಾಚಿಗೋಸ್ಕರ ನಾನು 2 ಪೀಸ್ನ ತೊಗೊಂಡು ನಾವು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಬೇಕು. ನೀಟಾಗಿ 2 ಸೈಡು ನಾವು ಸ್ಟಿಚ್ ಮಾಡ್ಕೊಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ನೋಡಿ ಫಿನಿಶಿಂಗ್ ಅನ್ನೋದು ನೀಟಾಗಿ. ಈಗ ನಾನು ಶೋಲ್ಡರ್ ಅಟ್ಯಾಚ್ಗೋಸ್ಕರ ನಾನು ಬ್ಯಾಕ್ ಪೀಸು ತೊಗೊಂಡು 1/2 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಅದು ಸ್ಟಿಚಿಂಗ್ ಅನ್ನೋದು ಓಪನ್ ಆಗಲ್ಲ, ಅದಕ್ಕೆ 2 ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಆ್ಯಂಡ್ ಸ್ಲೀವ್ಸ್ ಇವಾಗ ನಾನು ಎರಡು ಶೋಲ್ಡರ್ ಒಂದೇ ಮೆಸರ್ಮೆಂಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡಾದಮೇಲೆ ನಾನು ಸ್ಲೀವ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ. ಇಲ್ಲಿ ಯಾವುದೇ ರೀತಿ ನಾನು ಪ್ಲೀಟೆಡ್ ಅನ್ನೋದು ಇಟ್ಕೊಂಡಿಲ್ಲ, ಪಫಿಗೋಸ್ಕರ ನಾನು ಅಟ್ಯಾಚಿಂಗಲ್ಲೇ ಪ್ಲೀಟೆಡ್ ಅನ್ನೋದನ್ನು ಇಟ್ಕೊಳ್ತೀನಿ. ಈಗ ನಾನೇನು ಕಾರ್ನರ್ ಕಟ್ ಮಾಡಿದ್ನಲ್ಲ ಉಲ್ಟಾ ಸೀದಾ ನೋಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಂಡು ಸ್ಲೀವ್ಸ್ನ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕ್ಕೊಂಡಾದ್ಮೇಲೆ ಎಡ್ಜಸ್ಸಲ್ಲಿ ನಾವು ನೀಟಾಗಿ ಅದನ್ನ ಇಟ್ಕೊಂಡು ನ್ಯಾಚ್ ಇದೆಯಲ್ವ, ನ್ಯಾಚು ಮತ್ತು ಶೋಲ್ಡರು ಸ್ಟಿಚ್ಚು ಅಲ್ಲಿಗೆ ನಾವು ಅದನ್ನು ನೀಟಾಗಿ ನ್ಯಾಚು ಮತ್ತು ಶೋಲ್ಡರ್ ಸ್ಟಿಚಿಂಗ್ನ ಕೂರಿಸ್ಕೊಂಡು ಪ್ಲೀಟೆಡ್ ಅನ್ನೋದನ್ನು ನಮ್ಮ ಸೈಡ್ ಕಡೆಗೆ ನಾವು ಪ್ಲೀಟೆಡ್ ಅನ್ನೋದನ್ನು ಇಟ್ಕೊಬೇಕು. ನೆಕ್ಸ್ಟ್ ಪ್ಲೀಟೆಡ್ ಬಂದುಬಿಟ್ಟು ಟೆನ್ಷನ್ ಯಾವ ಸೈಡ್ ಇರುತ್ತೋ ಆ ಸೈಡಿಗೆ ನಾವು ಪ್ಲೀಟೆಡ್ ಅನ್ನೋದನ್ನು ಇಟ್ಕೊಬೇಕು. ನಿಮಗೆ ಆ ಕಡೆ ಎಷ್ಟು ಪ್ಲೀಟೆಡ್ ಬಂತೋ ಈ ಕಡೆನೂ ಅಷ್ಟೇ ಪ್ಲೀಟೆಡಾಗಿ ಇಟ್ಕೊಂಡಾಗ ನಮಗೆ ಎಡ್ಜಸ್ ಎಡ್ಜು ಕರೆಕ್ಟಾಗಿ ಕೂರುತ್ತೆ. ಇದೇ ಥರ 2 ಸ್ಲೀವ್ಸು ನೀವು ಇದೇ ಥರನೇ ಆ ಕಡೆ ಸ್ಲೀವ್ಸನ್ನು ಇದೇ ಥರನೇ ಅಟ್ಯಾಚ್ ಮಾಡ್ಕೊಬೇಕು. ಇದನ್ನು ಕೂಡ ನಾನು 2 ಸ್ಟಿಚ್ ಹಾಕ್ಕೊಳ್ತೀನಿ. ಎರಡು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ 2 ಸ್ಲೀವ್ಸ್ ನೋಡ್ತಾ ಇರ್ಬೋದು ಪಫ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮೇನ್ ಫ್ಯಾಬ್ರಿಕ್ನ ನಾನು ಸೀದಾ ಹಾಕ್ಕೊಂಡಿದ್ದೀನಿ. ಈಗ ನಾನು ಬಾಟಮ್ಗೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ 3 ಮೀಟರ್ಸು ಅದನ್ನು ನಾನು 1.5 ಮೀಟರ್ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ನಾನು ಅಟ್ಯಾಚ್ ಮಾಡುವಾಗ ಫಸ್ಟಲ್ಲಿ 1.5 ಇಂಚು ಸ್ಟಿಚಿಂಗೋಸ್ಕರ ನಾನು ಮಾರ್ಜಿನ್ ಅನ್ನೋದು ಬಿಟ್ಟಿದ್ನಲ್ಲ ಅಲ್ಲಿ ನಾವು ಪ್ಲೀಟೆಡ್ ಇಟ್ಕೊಳ್ತಾ ಇಲ್ಲ, ಅಲ್ಲಿ 1 ಇಂಚು ಸ್ಟಿಚ್ ಮಾಡಿದ್ಮೇಲೆ ಅಲ್ಲಿಂದ ನಾನು ಪ್ಲೀಟೆಡ್ ಅನ್ನೋದನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸ್ಮಾಲ್ ಪ್ಲೀಟೆಡ್ ನಾವು ಎಡ್ಜ್ವರೆಗೂ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಲೈನಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೇಪು ನಾನು ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ನಾನು ಇಟ್ಕೊಂಡು ಈಗ ಅದನ್ನು ನಾನು ಪ್ಲೀಟೆಡ್ ಇಟ್ಕೊಂಡಿದ್ದು ಅದರ ಮೇಲೇ ನಾನು
ಲೈನಿಂಗ್ ಅನ್ನೋದು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೇ ಥರನೇ ಆ ಸೈಡು ಕೂಡ ಸೇಮ್ ಇದೇ ಥರನೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ಈಗ ಸೈಡ್ ಮಾರ್ಜಿನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ನಾನು ಅದೇನು 4 ಇಂಚು ಬಾಟಮಲ್ಲಿ ನಾನು ಸ್ಲೀವ್ಸ್ ಬಾಟಮಲ್ಲಿ 4 ಇಂಚು ನಾನು ಮಾರ್ಜಿನ್ ಇಟ್ಕೊಂಡಿದ್ನಲ್ಲ, ಸೇಮ್ ಅದೇ ರೀತಿಯೇ 4 ಇಂಚು ನಾನು ಮಾರ್ಜಿನ್ ಇಟ್ಕೊಂಡು ಆ್ಯಂಡ್ ಆಮೂಲಲ್ಲಿ 8 ಇಂಚು ಮಾರ್ಜಿನ್ ಇಟ್ಕೊಂಡು ನ್ಯಾಚು ನೀಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಆಮೂಲು ನ್ಯಾಚು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ವೆಸ್ಟ್ ಹತ್ರ ಕೂಡ ನೀಟಾಗಿ ನ್ಯಾಚ್ ಇಟ್ಕೊಂಡು ನಾನು ಅಲ್ಲೂ ಕೂಡ 1 ಇಂಚು 1.5 ಇಂಚು ಮಾರ್ಜಿನ್ ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ಎರಡೂ ಸೈಡು ನೀವು ಸ್ಟಿಚ್ ಮಾಡ್ಕೊಬೇಕು. ನಾನು ಎರಡೂ ಸೈಡು ಸ್ಟಿಚ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ಲು. ಅದಾದಮೇಲೆ ನಾನು ಬಾಟಮಲ್ಲಿ ಲೈನಿಂಗ್ ಬಾಟಮ್ನ ನಾನು ಸ್ಟಿಚ್ ಮಾಡ್ಕೊಂಡಿಲ್ಲ. ಇದನ್ನು 2 ಫೋಲ್ಡ್ ಮಾಡಿಕೊಂಡು ಲೆಂತ್ ವಿಡ್ತ್ ನೋಡ್ಕೊಬೇಕು. ಫ್ರಾಕ್ನ ಸೀದಾ ಮಾಡಿಕೊಂಡು ಉದ್ದ ಆಗಿದೆಯೋ ಲೈನಿಂಗ್ ಇಲ್ಲ ಅಂತ ನೋಡ್ಕೊಂಡು ಆದಮೇಲೆ ನಾನು ಬಾಟಮ್ ಅನ್ನೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಬಾಟಮು ಲೆಂತಿ ಬಂದುಬಿಡುತ್ತೆ, ಉದ್ದ ಬಂದುಬಿಡುತ್ತೆ. ಅದಕ್ಕೆ ಲಾಸ್ಟ್ನಲ್ಲಿ ಬಾಟಮ್ ಅನ್ನೋದನ್ನು ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದು ನನ್ನ ಫೈನಲ್ ಲುಕ್ಕು. ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.